16ನೇ ಜನಗಣತಿಗೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ, ಅಧಿಸೂಚನೆ ಬಂದಿದೆ. ಸರಿ, ವಿಚಾರ ರಾಜಕೀಯ ಸ್ವರೂಪ ಪಡ್ತಿದೆ. ಪಡಿಲೇಬೇಕಲ್ಲ, ಇನ್ನೇನು ಮತ್ತೆ ಪಡಿಲೇಬೇಕಪ್ಪ. ಒಳ್ಳೆ ಕತೆ. ಯಾಕೆ ಮಾಡಿದ್ರಿ ಈಗ ಮಾಡಿದೆ? ಯಾಕೆ ಮಾಡಲಿಲ್ಲ? ನಮ್ಮ ದೇಶದಲ್ಲಿ 16ನೇ ತಾರೀಕಿಂದ 15ರಿಂದ ಯಾಕೆ ಮಾಡಲಿಲ್ಲ? ಸರ್, ಇದು 15 ಮಾಡಿದ್ದಿದೆ, 15 ಮಾಡಿಬಿಟ್ಟಿದ್ದಾರಾ? 16ರಿಂದ ಯಾಕೆ ಮಾಡಲಿಲ್ಲ? ಎಲ್ಲದರಲ್ಲೂ ಕೊಂಕು ಅಷ್ಟೇ. ಸರ್, ಇದು ಪೇಪರ್ ಅಂತ ಪೇಪರ್ ಬಿಳಿ ಯಾಕೆ ತಗೊಂಡ್ರು? ಕಂದು ತಗೋಬೇಕಾಗಿತ್ತು ಇವರು. ಸರ್, ಇದು ಪೆನ್ನು, ಅದು ನೀಲಿ, ತಪ್ಪದು. ಎಲ್ಲ ಬ್ಲ್ಯಾಕಲ್ಲಿ ತಗೋಬೇಕು ಇನ್ಮೇಲಿಂದ. ಇದು ಒಂದು ದೇಶನೇನ್ರಿ? ಈ ರಾಜಕಾರಣ, ಈ ಕಚಡ ಪಾರ್ಟಿಗಳು, ಬ್ರೈನು ಸಗಣಿ ಇರೋವಂಥ ರಾಜಕಾರಣಿಗಳು ಭಾಳ ಜನ. ಅವ್ರ ಮಧ್ಯೆ ಯಾಕೆ ಸಾಯ್ಬೇಕು ನಾವು ಸುಮ್ಮನೆ? ಅದಕ್ಕೆ ಬುದ್ಧಿವಂತರೆಲ್ಲ ಖಾಲಿ ಮಾಡ್ಕೊಳ್ಳಿ ಸುಮ್ಮನೆ. ಯಾರೋ ಮಾಡ್ಕೋತಾರೇನೋ ಇಲ್ಲಿ ಕೆಲಸನ, ಬೇಕಾದವ್ರು ಇರೋಣ ಅಷ್ಟೇ ನಮ್ಮಂಥವ್ರುಗಳು. 16ನೇ ಜನಗಣತಿ ಮೊದಲ ಬಾರಿಗೆ ಜಾತಿ 2 ಹಂತದಲ್ಲಿ ನಡೆಯುತ್ತಂತೆ. ಅಕ್ಟೋಬರ್ ಮತ್ತು ಮಾರ್ಚ್ 27ಕ್ಕೆ. ಲಡಾಖು, ಜಮ್ಮು ಕಾಶ್ಮೀರ ಅಲ್ಲೂ ಎಲ್ಲ ಆಗಬೇಕಲ್ಲ, ಅದಕ್ಕೆ 35 ಲಕ್ಷ ಮೇಲ್ವಿಚಾರಕರು ಅಂದರೆ ಗಣತಿದಾರರು ಕೆಲಸ ಮಾಡ್ತಾರೆ. ಎಲ್ಲ ಉಪಕರಣಗಳನ್ನೆಲ್ಲ ಬಳಸ್ಕೋತಾರೆ, ಡ್ಯಾಶ್ ಮಾಡ್ತಾರೆ. ಕಾಂಗ್ರೆಸ್ ಕೇಳಿದೆ, ಇದು ಈಗ ನೀವು ಜನಗಣತಿ ಮಾಡ್ತೀರಲ್ಲ ಜಾತಿ, ಅದು ಡಾಟಾ ಎಲ್ಲ ಕೊಡ್ತೀರಾ ಅಂತಾನೆ. ಇಲ್ಲ, ಉಪ್ಪಿನಕಾಯಿ ಹಾಕಿಕೊಂಡು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಹಿಂದೆ ಕೊಟ್ಟಿಲ್ಲ, ಅದಕ್ಕೆ ಅವ್ರು ಕೇಳಿರೋದು. ಕೊಡ್ತೀರಾ? ಅದಕ್ಕೆ ಕೊಟ್ಟಿರಲಿಲ್ಲ, ಅದಕ್ಕೆ ಈಗ ಕೊಡ್ತೀರಾ ಅಂತ ಯಾರೋ ಕಾಂಗ್ರೆಸ್ಸಲ್ಲಿ ಯಾರೋ ಕೇಳಿದ್ದಾರೆ. ಕೊಡಬೇಕದು, ಮಾಡಿಸಿದ್ಮೇಲೆ ಉಪ್ಪಿಗೆ ಹಾಕೊಂಡು ನೆಕ್ಕಕ್ಕೆ ಅದನ್ನ ಇಟ್ಕೊಳ್ಳೋದು ಕೊಡಬೇಕಪ್ಪ. ಬಾಯಿ ಮುಚ್ಕೊಂಡ ಡಾಟಾನ ಮುಚ್ಚಿಟ್ಕೊಳ್ಳೋದನ್ನ ಯಾಕೆ ಮಾಡಿಸ್ಬೇಕು ಅವಾಗ? ಅದು ಯಾವ ಪಕ್ಷನಾರು ಹಾಕೊಳ್ಳಿ. ಆದರೆ ಹಿಂದೆ ಈಗ ಜಾತಿ ಜನಗಣತಿ ಬಂದಾಗ ಕಾಂಗ್ರೆಸ್ನವ್ರು ಯಾಕಪ್ಪ ಕೊಡಲಿಲ್ಲ ನೀವು? ಸಿದ್ದರಾಮಯ್ಯ ಸರ್ಕಾರ 5 ವರ್ಷದಿಂದ ಇತ್ತಲ್ಲ ಸಿದ್ದರಾಮಯ್ಯನವರೇ, ಆಗಲೇ ನಮ್ಮ ಟಿ ವಿಲಿ ಅದು ಲೀಕ್ ಆಗಿ ಬಂತು. ಬಡಿದು ಬಿಟ್ರಿ ನಮ್ಮನ್ನ. ಹೇಳಿದ್ದು ಕೇಸ್ ಹಾಕ್ಬಿಡ್ತೀವಿ, ಕತ್ತರಿಸಿ ಹಾಕ್ಬಿಡ್ತೀವಿ, ನೇತು ಹಾಕ್ಬಿಡ್ತೀವಿ, ಸುಲಿದು ಬಿಡ್ತೀವಿ. ಬುಡಬುಡಕ್ಕೆ ಬಿಟ್ಕೊಂಡು ತಿರುಗಿಬಿಟ್ರಿ ಅವತ್ತು. ಮರ್ಯಾದೆ ಈಗ ನಿಮ್ಗೆ ಲಜ್ಜೆ ಇಲ್ವಾ, ನಾಚಿಕೆ ಇಲ್ವಾ ಅಂತ ಕೇಳ್ತೀನಿ ನಾನು. ಇದೇ ಕೆಲಸ ಅವತ್ತೇ ಮಾಡಿಬಿಟ್ಟಿದ್ದಿದ್ರೆ ಇವತ್ತು ಈ ಅವಮಾನ ಆಗೋ ಪರಿಸ್ಥಿತಿಗೆ ಬರ್ತಾ ಇದ್ರ ಸಾಯೇಬ್ರೇ? ಮತ್ತೊಮ್ಮೆ ಮಾಡೋ ಮುಜುಗರ ಯಾಕಿತ್ತು? ಬರ್ತಿದ್ರಾ? ಅವತ್ತೇ ಮಾಡಿದ್ದಿದ್ರೆ ಡಾಟಾ ಕೊಟ್ಬಿಟ್ಟು ಆಚೆಗೆ ಮೀನಾಮೇಷ ಈಗ ಈ ಅವಮಾನಕರ. ಈಸ್ ಇಟ್ ನಾಟ್ ಶೇಮ್? ನನ್ನ ಪ್ರಕಾರ ಇಟ್ಸ್ ಎ ಸೀರಿಯಸ್ ಶೇಮ್ ಟು ಸಿದ್ದರಾಮಯ್ಯ ಮತ್ತೆ ಮಾಡಿಸ್ತಿರೋದು. ಅವ್ರು ಮಾಡಿದ್ದೆ ಸರಿ, ಅದು ಆಚೆ ಬಿಡಬೇಕಿತ್ತು. ಎಸ್, ಹೇಳಿದ್ರಲ್ಲ. ಹಾಗಾಗಿ ಸುಮ್ಮನೆ ಕಾಂಗ್ರೆಸ್ನವರು ಎಲ್ಲದಕ್ಕೂ ಪ್ರಶ್ನೆ ಕೇಳ್ತಾರೆ. ಕೇಳ್ರಿ ಪ್ರಶ್ನೆ ಕೇಳ್ರಿ. ಒಳ್ಳೆಯದು. ಇನ್ನು ರಾಜ್ಯದಲ್ಲಿ ಜಾತಿ ಜನಗಣತಿ ಜಾರಿ ಆಗದೇ ಇರೋದಕ್ಕೆ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಕಾರಣ ಕೊಟ್ಟಿದ್ದಾರೆ. ಕಾಂತರಾಜು ವರದಿ ಅನುಷ್ಠಾನ ಆಗದಿರುವುದಕ್ಕೆ ಪ್ರಬಲ ಸಮುದಾಯಗಳು ಅಡ್ಡಿಯಾಗಿದೆ ಕಾರಣ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಮಾಡ್ತಿರೋದು ಕೇವಲ ಜಾತಿ ಗಣತಿ ಮಾತ್ರ, ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತಿಲ್ಲ ಅಲ್ವಾ ಅಂತ ಹೇಳಿದ್ದಾರೆ. ಅವರು ಮಾಡಿದ್ರೆ ಒಳಿತು ಅಂತ ಸಿಎಂ ಕೂಡ ಹೇಳಿದ್ದಾರೆ. ಇನ್ನು ಉತ್ತಮ ಆಡಳಿತ ನೀಡಬೇಕು ಅಂದ್ರೆ 10 ವರ್ಷಕ್ಕೊಮ್ಮೆ ಜಾತಿ ಗಣತಿ ಆಗಬೇಕಲ್ವಾ ಅಂತ ಸಚಿವ ಮಹದೇವಪ್ಪರ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಸಿಎಂ ಮಾಡಿಸಿದ್ದ ಸರ್ವೆಗೆ ವಿರೋಧ ಇದೆ, ಕುರ್ಚಿ ಬಿಡ್ತಾರಾ ಸಿಎಂ ಅಂತ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಕೇಳಿದ್ರೆ ರಾಜಕೀಯವಾಗಿ ಬಿಜೆಪಿಯವರು ವಿರೋಧ ಮಾಡ್ತಾರಲ್ವಾ ಅಂತ ಸಚಿವ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ. ಬಿಡ್ರಿ, ಸುಮ್ಮನೆ ಎಲ್ಲ ಬುರುಡೆಗಳು ತಂದು ನಾಚಿಕೆ ಆಗಲ್ವಾ ಮಾದೇವಪ್ಪನವ್ರಿಗೆ? ಏನೇನು ಮಾತಾಡಿದ್ರಿ ರೀ ನೀವು ಈ ಜಾತಿ ಸರ್ವೆ ವಿಚಾರದಲ್ಲಿ? 10 ವರ್ಷ ಹಳೆ ಧೈರ್ಯ ಇದ್ರೆ ಬನ್ರಿ, ಇಲ್ಲಿ ಹಾಕ್ತೀನಿ ನಿಮ್ಮ ಕಣ್ಣು ಮುಂದೆ ಎಲ್ಲಾನು. ಹಂಗೆ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಡ್ಬೇಕು. ಏನೇನು ಮಾತಾಡಿದ್ರಿ ರೀ? ನಿಮ್ಗೆ ಯೋಗ್ಯತೆ ಇಲ್ಲ, ಸುಮ್ಮನೆ ಮಾತಾಡ್ತಾರೆ ದೊಡ್ಡ ಲೀಡ್ರು ದಲಿತರಿಗೆ ಅಂತ. ಈಗ 10 ವರ್ಷಕ್ಕೊಮ್ಮೆ ಮಾಡಬೇಕಲ್ವಾ ಅಂತ ಪೌಡ್ರ್ ಹಾಕೊಂಡ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟಿವಿ ಮುಂದೆ ನಿಂತ್ಕೊಂಡು ಹೇಳಿದ್ರೆ ಕೇಳಕ್ಕಿಲ್ಲ, ನಾನು ಬಕರಾನ ಇಲ್ಲಿ. ಪರವಾಗಿಲ್ಲ ಪಾರ್ಟಿ. ಏನೇನು ಹೇಳಿದ್ರಿ ನೀವು ಇದೇ ಸರ್ವೆಗೆ ಜಾರಿ ತರಕ್ಕೆ? ಹೈಕಮಾಂಡ್ ಎಂಬ ಒಂದು ಹೇಳಿದ ತಕ್ಷಣ ಅಧಿಕಾರದ ಆಸೆ ಬಿದ್ದೋಯ್ತು. ಹಂಗೆ ಬಗ್ಬಿಟ್ರು, ಬಗ್ಗಿ ಚರಂಡಿ ಬಿಲ ಕೊಲ ಎಲ್ಲ ನೋಡ್ಕೊಂಡು ಅದ್ರೊಳಗೆ ತುರಾಡ್ಕೊಂಬಿಟ್ರು. ಹಂಗಂಗೆ ಅವ್ರು ಹೇಳಿದ ಹೇಳಿಕೆಗಳನ್ನು ಎಲ್ಲ ಮರ್ತು ಬಿಟ್ರು. ಇದು 10 ವರ್ಷ ಆದ್ಮೇಲೆ ಮಾಡ್ಬೇಕಲ್ವಾ ಅಂತ. ಯಾಕೆ ಜ್ಞಾನ ಇರಲಿಲ್ವಾ ಹಿಂದೆ ನಾವೆಲ್ಲ ಹೇಳಿದಾಗ? ಮಾತಾಡಬೇಡಿ, ಬಾಯಿ ಮುಚ್ಕೊಂಡು. ಯು ಆರ್ ಶೇಮ್ಡ್, ಅಷ್ಟು ಮಾತ್ರ ಹೇಳ್ತೀನಿ. ಹಳೆ ವಿಚಾರದಲ್ಲಿ ಅವತ್ತೇ ಇಲ್ಲ, ಘನತೆಯಿಂದ ಅದನ್ನು ಮಾಡಿಬಿಡ್ಬೇಕಾಗಿತ್ತು. ಅಲ್ಲ, ಅವ್ರ ಕೈಲಿ ಹೇಳಿಸ್ಕೊಂಬಂದು ಬಗ್ಗೆ ನಿಂತ್ರಲ್ಲ, ಮೈ ಮೂಳೆ ಇಲ್ಲದೆ ಇದ್ದವರು ನೀವುಗಳು. ಇದ್ರ ಪರವಾಗಿ ನಿಂತವ್ರಿಗೆಲ್ಲ ಹೇಳ್ತೀನಿ, ಬೆನ್ನು ಮೂಳೆ ಇಲ್ಲದ ನಾಯಕರು ಅಂದರೆ ನೀವೇ. ಇಲ್ಲೇ ನೀವೇ ಮಾಡಿದ್ದಿದ್ರೆ ಬೇರೆ. ಹೌದು, ಅಲ್ಲಿವರೆಗೂ ಕಾದ್ರಿ, ಒದಸ್ಕೊಂಬಂದ್ರಿ ಅಲ್ಲಿಂದ. ಈಗ ಜನರ ಅಭಿಪ್ರಾಯ 10 years ಮಾಡಬೇಕಲ್ಲ ಅಂತ ನನ್ನ ಹತ್ರ ಬಂದು ಬುರುಡ ಬಿಡಬೇಡಿ.
ಒಂದು ವಿರಾಮ ಕೊಡಿ. ಅಲ್ಲ ಈಗಲೂ ಹೇಳ್ತೀನಿ, ಈಗಲೂ ಅದೇನೋ ಸತೀಶ್ ಜಾರಕಿಹೊಳಿ ಇನ್ನೊಂದು ಬುರುಡೆ ಅವ್ರೂ HK ಪಾಟೀಲ್ ಬಿಡ್ರಿ, ಅವ್ರನ್ನ ನೀವು ಒಳ್ಳೆ ಕತೆ ಆಯಿತು. ನಿಮ್ದು ಏನು ರೀ ಲೋಕಲ್ ಸ್ಟ್ಯಾಂಡ್ ಏನು ರೀ ನಿಮ್ಮದು ಸ್ಟೇಕ್ಸ್ ಏನು ಇದರಲ್ಲಿ? ನಿಮ್ಗೋದಕ್ಕೂ ಏನು ರೀ ಸಂಬಂಧ? ನೀವು ಸುಮ್ಮನೆ ರೀ. ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಅವರು ನಂಬರ್ ಕೊಡಲ್ಲ, ಅವರು ಇದೆಲ್ಲ ಮಾಡಲ್ಲ, ಯಾವುದು ಸೋಷಿಯೋ ಎಕನಾಮಿಕ್ ಸರ್ವೆ ಎಲ್ಲ ಮಾಡಲ್ಲ, ಅದಕ್ಕೆ ನಾವು ಮಾಡ್ತೀವಿ ಅದನ್ನು ಅಂತಾನೆ. ಏನು ಮಾಡ್ತೀರಿ ಮಾಡಿಬಿಟ್ಟು? ಏನು ಮಾಡ್ತೀರಪ್ಪ ಮಾಡಿಬಿಟ್ಟು? ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತೀರಿ, ಅದನ್ನು ಎಲ್ಲಿ ಕಾರ್ಲೇಟ್ ಮಾಡಿ ರಿಲೇಟ್ ಮಾಡ್ಬೇಕು ನೀವು ನಂಬರ್ಗೆ. ಹಂಗೆ ನೀವು ನಂಬರ್ ಮಾಡಬೇಡಿ, ಈಗ ನಾಳೆ ಮಾಡೋವಾಗ ಅವ್ರು ಕೊಡ್ತಾರಲ್ಲ ನಂಬರ್. ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗು ಇಲ್ಲೂ ನಂಬರ್ ಮಾಡಿ ಅಲ್ಲಿ ಬರೋ ನಂಬರ್ನಲ್ಲಿ ಯಾಮ್ಗಿ ಮಾಡಿದ್ರೆ ಮಾತ್ರ ಕಾದಿದೆ. ಇನ್ನೊಂದು ಸರಿ ತಪರಾಕಿ, ಇವರೇ ಕೋಲ್ ಕೊಡ್ತಾ ಇದ್ದಾರೆ. ಇನ್ನೊಂದು ಸರಿ ತಪರಾಕಿ ಕಾದಿದೆ, ನಿಮಗೆ ಹೇಳಿದ್ದೀನಿ. ಬರೀ ಸೋಷಿಯೋ ಎಕನಾಮಿಕ್ ಆದರೆ ಬೇರೆ ನಂಬರ್ ಕೂಡ. ಹಾಂ